ಮೊದಲನೆಯ ಪ್ರಶ್ನೆ, ಪೈಲ್ಸ್ ಸಮಸ್ಯೆಗೆ ಯಾವ ಹಣ್ಣಿನ ರಸ ಕುಡಿಯುವುದರಿಂದ ತುಂಬಾ ಒಳ್ಳೆಯದ್ದು? ಎ. ಮೋಸಂಬಿ ಹಣ್ಣಿನ ರಸ, ಬಿ. ಸಪೋಟ, ಸಿ. ನೆಲ್ಲಿಕಾಯಿಯ ರಸ, ಡಿ. ನೇರಳೆ ಹಣ್ಣಿನ ರಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮೋಸಂಬಿ ಹಣ್ಣಿನ ರಸ. ಇನ್ನು ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ತುಂಬಾ ಒಳ್ಳೆಯದ್ದು? ಎ. ಹಸುವಿನ ಹಾಲು, ಬಿ. ಆಕಳು ಹಾಲು, ಸಿ. ಕುರಿ ಹಾಲು, ಡಿ. ಎಮ್ಮೆಯ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಕಳು ಹಾಲು. ಇನ್ನು ಮೂರನೆಯ ಪ್ರಶ್ನೆ, ಯಾವ ಜೀವಿ ತನ್ನ ಪಾದಗಳಿಂದಲೇ ರುಚಿಯನ್ನ ನೋಡುತ್ತದೆ? ಎ. ಮೊಲ, ಬಿ. ಹಲ್ಲಿ, ಸಿ. ಚಿಟ್ಟೆ, ಡಿ. ಪಾರಿವಾಳಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಚಿಟ್ಟೆಗಳು. ಇನ್ನು ನಾಲ್ಕನೆಯ ಪ್ರಶ್ನೆ, ಸಾವಿನ ನಂತರ ಹೃದಯ ಎಷ್ಟು ಗಂಟೆಗಳ ಕಾಲ ಜೀವಂತವಾಗಿರುತ್ತದೆ? ಎ. 6 ಗಂಟೆ, ಬಿ. 2 ಗಂಟೆಗಳು, ಸಿ. 10 ಗಂಟೆ, ಡಿ. 4 ಗಂಟೆಗಳ ಕಾಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 6 ಗಂಟೆ. ಇನ್ನು ಐದನೆಯ ಪ್ರಶ್ನೆ, ಯಾವ ಹಣ್ಣನ್ನ ತಿಂದರೆ ದೇಹದಲ್ಲಿ ತಕ್ಷಣವೇ ಶಕ್ತಿ ಹೆಚ್ಚಾಗುತ್ತದೆ? ಎ. ಆಪಲ್, ಬಿ. ಆರೆಂಜ್, ಸಿ. ಹಲಸಿನ ಹಣ್ಣು, ಡಿ. ಬಾಳೆಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಬಾಳೆಹಣ್ಣು. ಇನ್ನು ಆರನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ನಾವು ಯಾವ ಕೆಲಸವನ್ನ ಸಾಮಾನ್ಯವಾಗಿ ಮಾಡಬಾರದು? ಎ. ನಿದ್ದೆ ಮಾಡಬಾರದು, ಬಿ. ವಾಕಿಂಗ್ ಮಾಡುವುದು, ಸಿ. ನೀರನ್ನ ಕುಡಿಯುವುದು, ಡಿ. ಟೀಯನ್ನ ಕುಡಿಯುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನಿದ್ದೆ ಮಾಡಬಾರದು. ಇನ್ನು ಏಳನೆಯ ಪ್ರಶ್ನೆ, ವಿಜಯನಗರದ ಅತಿ ಶ್ರೇಷ್ಠ ರಾಜ ಎಂದು ಯಾರನ್ನ ಕರೆಯುತ್ತಾರೆ? ಎ. ರಾಜ ವಿಷ್ಣುವರ್ಧನ, ಬಿ. ಟಿಪ್ಪು ಸುಲ್ತಾನ್, ಸಿ. ಅಕ್ಬರ್, ಡಿ. ತುಳು ರಾಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ತುಳು ರಾಜ. ಇನ್ನು ಎಂಟನೆಯ ಪ್ರಶ್ನೆ, ಭಾರತದ ನ್ಯೂಟನ್ ಎಂದು ಯಾರನ್ನ ಕರೆಯುತ್ತಾರೆ? ಎ. ವಿಷ್ಣುವರ್ಧನ, ಬಿ. ಡಾಕ್ಟರ್ ಬಿ. ಅಬ್ದುಲ್ ಕಲಾಂ, ಸಿ. ವಿವೇಕಾನಂದ, ಡಿ. ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಬ್ರಹ್ಮಗುಪ್ತ. ಇನ್ನು ಒಂಬತ್ತನೆಯ ಪ್ರಶ್ನೆ, ಮುಲ್ಲಂಗಿಯನ್ನ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಬೆಳವಣಿಗೆ ಮಾಡಲಾಯಿತು? ಎ. ಯುರೋಪ್, ಬಿ. ಪಾಕಿಸ್ತಾನ, ಸಿ. ಕೊರಿಯಾ, ಡಿ. ಅಮೆರಿಕಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಯುರೋಪ್. ಇನ್ನು ಹತ್ತನೆಯ ಪ್ರಶ್ನೆ, ರಾಮಾಯಣವು ಯಾವ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ? ಎ. ಕೊರಿಯಾ, ಬಿ. ಪಾಕಿಸ್ತಾನ, ಸಿ. ರಷ್ಯಾ, ಡಿ. ಥೈಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಥೈಲ್ಯಾಂಡ್. ಇನ್ನು 11ನೆಯ ಪ್ರಶ್ನೆ, ಯಾವ ತರಕಾರಿ ಹಲ್ಲುಗಳನ್ನ ಬಿಳಿಯಾಗಿಸುತ್ತದೆ? ಎ. ಸೌತೆಕಾಯಿ, ಬಿ. ಕ್ಯಾರೆಟ್, ಸಿ. ಟೊಮ್ಯಾಟೊ, ಡಿ. ಬೀಟ್ರೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ಯಾರೆಟ್. ಇನ್ನು 12ನೆಯ ಪ್ರಶ್ನೆ, ತಲೆನೋವು ಕಡಿಮೆಯಾಗಲು ನಾವು ಏನನ್ನ ಸೇವನೆ ಮಾಡಬೇಕು? ಎ. ಕಾಫಿ, ಬಿ. ಜ್ಯೂಸ್, ಸಿ. ಟೀ ಸೇವನೆ, ಡಿ. ಬಿಯರ್ ಅನ್ನ ಕುಡಿಯಬೇಕು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೀಯನ್ನ ಕುಡಿಯಬೇಕು. ಇನ್ನು 13ನೆಯ ಪ್ರಶ್ನೆ, ಯಾವ ಆಹಾರವನ್ನ ಹೆಚ್ಚಾಗಿ ತಿಂದರೆ ನಮ್ಮ ಮೂಳೆಗಳು ವೀಕ್ ಆಗುತ್ತವೆ? ಎ ಉಪ್ಪು, ಬಿ ಅನ್ನ, ಸಿ ಸಕ್ಕರೆ ಅಂಶ, ಡಿ ಚಪಾತಿಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪನ್ನ ತಿನ್ನಬಾರದು. ಇನ್ನು 14ನೆಯ ಪ್ರಶ್ನೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಾನ ಮಾಡಿದರೆ ನಿಮ್ಮ ಆಯುಸ್ಸು ಹೆಚ್ಚಾಗುತ್ತದೆ. ಎ ವಸ್ತ್ರದಾನ, ಬಿ ರಕ್ತದಾನ, ಸಿ ಅನ್ನದಾನ, ಡಿ ಬಂಗಾರ ಅಥವಾ ನಾಣ್ಯಗಳ ದಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಸ್ತ್ರದಾನ ಮಾಡುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಸೊಳ್ಳೆಗಳು ಹೆಚ್ಚಾಗಿ ಯಾವ ಬಣ್ಣಕ್ಕೆ ಹೆಚ್ಚಾಗಿ ಆಕರ್ಷಣೆಯಾಗುತ್ತವೆ? ಎ ಕಪ್ಪು ಬಣ್ಣ, ಬಿ ಬಿಳಿ ಬಣ್ಣ, ಸಿ ಹಳದಿ ಬಣ್ಣ, ಡಿ ನೀಲಿ ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ ಬಣ್ಣ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ